ಇದು ತುಂಬ ಬೃಹತ್ ವಿಷಯ. ಇದು ಬರೀ ಪದೇ ಪದೇ ರಿಪೀಟ್ ಮಾಡುವಂತಹ ಸ್ತೋತ್ರ ಅಲ್ಲ. ನನ್ನ ಹಿಂದಿನ ಯಾವುದಾದ್ರೂ ವಿಡಿಯೋ ನೀವು ನೋಡಿದರೆ ನಿಮಗೊಂದು ವಿಷಯ ಅರ್ಥ ಆಗಿರ್ತದೆ. ಯಾವುದೇ ಮಂತ್ರನ ನಾವು ಜಪ ಮಾಡೋ ಮುನ್ನ ಅದರ ಪೂರ್ತಿ ತತ್ವನ ಅರ್ಥ ಮಾಡ್ಕೊಂಡಿರಬೇಕು. ಈ ಖಡ್ಗಮಾಲೆ ಏನಿದೆ ಅದು ಶುದ್ಧ ಶಕ್ತಿ ಮಂತ್ರ ಅಂತ ಹೇಳ್ತಾರೆ. ದೇವಿ ಖಡ್ಗಮಾಲ ನಿರ್ವಿಕಾರ ನಿರಾಕಾರ ಬ್ರಹ್ಮ ದೇವಿ ಶಕ್ತಿ ಏನಿದೆ, ದೇವಿ ತತ್ವ ನಮ್ಮನ್ನು ಈ ಮಾಯೆಯಿಂದ ಮೂಲ ತನಕ ಹೇಗೆ ಹೋಗೋದು ಅದು ಹೇಳ್ಕೊಡ್ತದೆ. ಯಾಕಂದರೆ ದೇವಿಯ ಆವಾಹನೆ ನಮ್ಮ ಸಹಸ್ರಾರು ಚಕ್ರ ತನಕ ಬಿಂದುವಿನ ರೂಪದಲ್ಲಿ ಏನು ಅಸ್ತಿತ್ವಕ್ಕೆ ಬರ್ತದೆ, ಅಲ್ಲೇನು ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಆವಾಗ ದೇವಿಯ ಎಲ್ಲ ಶಕ್ತಿ ಆ ಬಾರ್ಡ್ರ್ನ ಒಳಗೆ ಕೂತಿರುವ ಶ್ರೀಚಕ್ರನ ಸಂಚಾರ ಮಾಡ್ತದೆ. ನಮ್ಮೊಳಗೆ ಇರುವಂತಹ ಕುಂಡಲಿನಿ ಊರ್ಜೆ ಏನಿದೆ ಅದು ಅಲ್ಲಿ ತನಕ ಪ್ರವೇಶ ಮಾಡಿದಾಗ ಒಂದೊಂದೇ ನಮ್ಮೊಳಗಿನ ಚಕ್ರ ಆ್ಯಕ್ಟಿವೇಶನ್ ಆಗ್ತದೆ. ಶ್ರೀಚಕ್ರ ಅಥವಾ ನಾವು ಶ್ರೀಯಂತ್ರ ಅಂತ ಏನು ಹೇಳ್ತೀವಿ, ಅದರೊಳಗೆ ಬೇರೆ ಬೇರೆ ರೀತಿಯಾದಂತಹ ಆಕಾರ ಇದೆ, ಸಿದ್ಧಿಗಳಿವೆ. ಅಷ್ಟದಳ, 16 ದಳ, ಅಂತರ್ದಶೆ, ಬಹಿರ್ದಶೆ, ಅಷ್ಟಕೋನ, ತ್ರಿಕೋನ. ಆ ಯಂತ್ರದಲ್ಲಿ ಏನೇನೋ ಆಕೃತಿಗಳಿವೆಯೋ ಆ ಪ್ರತಿಯೊಂದು ಆಕೃತಿಯಲ್ಲಿ ಪ್ರತಿ ಯಂತ್ರದಲ್ಲಿ ಒಂದೊಂದು ರೀತಿಯ ಸಿದ್ಧಿಗಳಿವೆ. ಆ ಇಡೀ ಚಕ್ರ ಏನು ನಡೀತದೆ, ಯಾಕೆ ನಡೀತದೆ? ಯಾಕಂದರೆ ಅದು ದೇವಿಯ ರಥ. ಆ ಚಕ್ರ ಏನಿದೆ ದೇವಿಯ ರಥ. ಈ ಪ್ರಕೃತಿ, ಈ ಬ್ರಹ್ಮಾಂಡ ದೇವಿಯ ರಥ. ಶ್ರೀಚಕ್ರ ಒಂದು ಆಧ್ಯಾತ್ಮಿಕತೆಯ ಪ್ರೊಸೆಸ್. ಯಾವ ರೀತಿ ಅಂದರೆ ನಾವು ನಮ್ಮ ಮೂಲದಲ್ಲಿ ದೇವಿ ತ್ರಿಪುರ ಸುಂದರಿ ಆ ಬಿಂದು ಸ್ವರೂಪ ಏನಿದೆ ನಾವು ಅಲ್ಲಿ ತನಕ ತಲುಪಬೇಕು. ಮೂಲ ಸ್ವರೂಪದಲ್ಲಿ ಮಹಾಕಾಮೇಶ್ವರ, ಮಹಾಕಾಮೇಶ್ವರಿ. ಈ ಮಹಾಕಾಮೇಶ್ವರ ಯಾರು, ಮಹಾಕಾಮೇಶ್ವರಿ ಯಾರು? ಇಚ್ಛೆ, ಕ್ರಿಯೆ, ಜ್ಞಾನ. ಇವು 3 ಶಕ್ತಿ. ಈ 3ಅನ್ನು ಉಪಭೋಗ ಮಾಡುವವನು ಅಂದರೆ ಸಂಕಲ್ಪಿತ ಮಾಡುವವನು, ಅದರೊಳಗೆ ಕರ್ಮ ಮಾಡುವವನು ಶಿವ ಮಹಾಕಾಮೇಶ್ವರ. ಸೃಷ್ಟಿ ಸ್ಥಿತಿ ಸಂಹಾರ. ಒಂದು ವೇಳೆ ನೀವು ಶ್ರೀಚಕ್ರದ ಇಂಟರ್ನಲ್ ಪ್ರೊಸೆಸ್ ಒಳಗೆ ಹೋಗಬೇಕಂದ್ರೆ, ಅಂತರ್ಯಾಗದಲ್ಲಿ ಹೋಗಬೇಕಂದ್ರೆ, ಆವಾಗ ನೀವು ಶ್ರೀಚಕ್ರದ ಗೂಢ ರಹಸ್ಯನ ಅರ್ಥ ಮಾಡ್ಕೊಳ್ತೀರ. ಖಡ್ಗಮಾಲ ಅಂದರೆ ನಾವು ಬರೀ ಶಬ್ದನ ಹೇಳೋದಲ್ಲ, ಒಂದೊಂದು ಶಬ್ದನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಸರ್ವಾಕರ್ಷಿಣಿ, ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆವಾಗಲೇ ನಾವು ಖಡ್ಗಮಾಲೆನ ಅರ್ಥ ಮಾಡ್ಕೊಂಡಾಗ ಆಗ್ತದೆ.